ಸೋರುಗಂತ ಏನು? ಬಳ್ಳು ಮಂಡಾಗೋದು, ಕೈ ಎಲ್ಲ ಮಂಡಾಗೋದು, ಸೋರ್ಯಾಡೋದು. ನೋಡಿದ್ರೆ ಅಸಹ್ಯವಾಗಿರ್ತಕ್ಕಂಥ ರೂಪ, ಸೋರೋದು ಸೋರದೇವರು, ಯಾರು ಮುಟ್ಟಿಲ್ಲಂಗಾಗ. ಇದು ತಂದೆ ತಾಯಿನಿಂದ ಗುರುವಿನಿಂದ ಮಾಡೋದ್ರಲ್ಲಿ ಬರುವಂತದ್ದು. ಅದಕ್ಕೆ ಶಬ್ದ ಭಕ್ತಿ ಅನ್ನೋದು ಅಲ್ಲಿ ಬಳಸ್ಯಾರವರು. ಭಕ್ತಿ ಮಾಡಿದ್ರೆ ಮುಕ್ತಿ ಸಿಗೋದಿಲ್ಲ, ಭಕ್ತಿ ಮಾಡಿದ್ರೆ ಮುಕ್ತಿ ಸಿಗೋದಿಲ್ಲ. ಅದಕ್ಕೆ ಪುಣ್ಯಾತ್ಮನೆ ಭಕ್ತಿ ಅಂದ್ರೆ ತಾಯಿ ತಂದೆ ಮೇಲೆ. ಆವ ಕಾಲದ ಬಲಿಕಾವ ದೇಶಗಳು ಬೇರಾವ ವಸ್ತುಗಳ ಬೆಳೆ ಬೇರೆ ಅತಿ ಮಮತೆ ತನ್ನ ಮೇಲೆ ರೂಪದಂತೆ. ನಿನ್ನ ಮ್ಯಾಗನೆ ಎಷ್ಟು ಪ್ರೀತಿ, ಎಷ್ಟು ಪ್ರೀತಿ ನಿನ್ನ ಮ್ಯಾಗ. ಅದೇ ಇವತ್ತು ಹಸ್ತಿ, ತಲೆ ಕೂದಲ ಹತ್ತಿ, ಕಲರ್ ಹಸ್ತಿ, ಮಿಷಿನ ತಿತ್ತಿ, ಬಣ್ಣನ ಹಸ್ತಿ, ಲಿಪ್ಟಿಕ್ ಹಸ್ತಿ, ಪಾಲಿಶ ಹಸ್ತಿ, ಮತ್ತೆ ಹಸ್ತಿ. ಕಂದಿ ಕಟ್ಟಿಗೆ ಮಾಡಿ ಕೆಲವರ ಮನ್ಯಾಗ ಗಂಡ ಏನು ಪರ್ಪರೆ ಹೊಸ ಡಿಸೈನ್ ಮಾಡಿ ಗಣಪತಿಯಾಗ ಇದನ್ನು ತಂದಿದ್ದಾನೆ. ಏನದು ಫೆವಿಕ್ವಿಕ್, ಅದೇನು ಕೆಂಪನ ಲಿಪ್ಟಿಕ್ ಎಲ್ಲ ಕೂಡಿಸಿಟ್ಟಾನ. ಸಾಲಿ ಕೂಡ ಗದ್ದಲಾಗ ಪೆರುಕಿ ಕೆಲಸ ನೋಡ್ಬಿಟ್ಟಾರೆ. ಸಾಲ ಟಿಕೆಟ್ ಬಾಯಿ ಬಾಯಿ ಪೆರುಕಿ ಹೆಚ್ಚಳ ಬಾಳೆ ಮನಿಪ್ಪ ಬಿಡ್ಸಾಡ ಪೆರುಕಿಕ್ ಅಷ್ಟು ಸಮಸ್ಯೆ ಆಗ್ತದೆ, ಬದಲಾವಣೆ ಆಗ್ತದೆ. ಅಷ್ಟು ನನ್ನ ಮ್ಯಾಗ ಪ್ರೀತಿ ಇಷ್ಟು ಶೃಂಗಾರ ಮಾಡಿಷ್ಟು ಬಂಧನ. ನಮ್ಮ ಮ್ಯಾಗ ನಾವು ಎಷ್ಟು ಪ್ರೀತಿ ಇರಲಿ, ತಾಯಿ ತಂದೆ ಮ್ಯಾಗ ಅಷ್ಟೇ ಪ್ರೀತಿ ಇರಬೇಕು, ದೇವ್ರ ಮ್ಯಾಗ ಅಷ್ಟೇ ಪ್ರೀತಿ ಇರಬೇಕು. ಪ್ರಾಣ ಹೋಗಲಿ ದೇವರೇ ಗತಿ, ಪ್ರಾಣ ಹೋಗಲಿ ಒಂದೇ ದೇವರ ಗತಿ, ಪ್ರಾಣ ಹೋಗಲಿ ನನ್ನ ಗಂಡರೇ ದೇವರು, ಪ್ರಾಣ ಹೋಗಲಿ ನನ್ನ ಊರೇ ನನಗೆ ಶ್ರೇಷ್ಠ, ಪ್ರಾಣ ಹೋಗಲಿ ನಮ್ಮ ದೇಶವೇ ನನಗೆ ಶ್ರೇಷ್ಠ, ಪ್ರಾಣ ಹೋಗಲಿ ನನ್ನ ಮನೆಯೇ ನನಗೆ ಶ್ರೇಷ್ಠ ಅಂತ ಯಾರು ಬದುಕ್ತೀರಿ? ಇಲ್ಲ ಇಲ್ಲ. ತಾಯಿ ತಂದಿನ ಅನ್ನಗಳ ಮಕ್ಕಳನ್ರಿ, ತಾಯಿ ತಂದೆ ಪೂಜೆ ಮಾಡಿದ ಮಕ್ಕಳನ್ನು ನೋಡ್ರಿ. ತಾಯಿ ತಂದೆ ಪೂಜೆ ಯಾರು ಮಾಡ್ಯಾರು? ಅವ್ರ ಜಗತ್ ಪ್ರಸಿದ್ಧ ಈಗ ಶ್ರವಣ ಕುಮಾರ ಕಥೆಗಳೆಲ್ಲ ಕೇಳಿಲ್ಲ. ತಾಯಿ ತಂದೆ ತಕ್ಕಡಿ ಒಳಗೆ ಹಾಕೊಂಡು ಹೋಗ್ತಿದ್ದಂತ ತೀರ್ಥಯಾತ್ರೆಗೆ ಹೋಗ್ಬೇಕಾದ್ರೆ ನನ್ನ ಮಗ ನಾನು ನಾಳೆ ಅಂಜಲಿ ಬೆಟ್ಟಕ್ಕೆ ಹೋಗ್ಕೊಂಡು ಒಂದು 100 ರೂಪಾಯಿ ಕೊಡೋ ಗಳಿಸಿ ಇರ್ತೀಯನಿ, ದುಡ್ಡು ಇರ್ತೀಯನಿ, ಹಾಗಾದ್ರೆ ದುಡಿಯವನ್ನ ಇನ್ನೊಂದು 4 ದಿನ ಬದುಕು ಸತ್ತು ಹೋಗ್ತಿ ಅಂಜಲಿ ಬೆಟ್ಟ ನೋಡಿದ್ಯಾ ಬಿದ್ದಾಳೆ ಮೂಲ್ಯ ಇದು ಅಲ್ಲ. ಹೋಯ್ ಹೋಗಿ ಎಲ್ಲರೂ ಈಗ ಒಂದು ಗಾಳಿಯಲ್ಲಿ ಹೋಗಿ ಇವ್ರು ನಮ್ಮ ಅಲ್ಲ ಅಂತ ಮತ್ತೇನು ಎದ್ದು ನಾವು ಹಸ್ ಮಾಡಿ ಹೊರಬಿಡುದು ನಮ್ಮ ಹಂಗೆ ಪರಮ ಪ್ರೇಮಯ ಭಕ್ತಿ. ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ರಿ. ಇವತ್ತು ನಿಮಗೆ ಯಾಕೆ ಸಾಕಾಗತ್ತೆ ಅಂದ್ರೆ ಇಂಥ ಕಾರ್ಯಕ್ರಮ ನಿಮ್ದಾಗ ಯಾವಾಗೂ ಆಗಿಲ್ಲ, ಕೀರ್ತನಕಾರದ ಮೂಲ ಯಾವಾಗೂ ಬಂದಿಲ್ಲ. ಹೌದಲ್ಲ? ನಿಮ್ಮ ಕನ್ನಡ ಇದ್ರ ನೋಡಿರ್ಬೋದು. ಇದು ಏನಂತಂದ್ರೆ ನೀತಿ ಕೆಲಸದ, ಪರಮಾತ್ಮ ನಾಮಸ್ಮರಣೆ ಮಾಡಿಸ್ತದ. ಕೀರ್ತನ ಅಂತ ಸಾಮಾನ್ಯ ಕೆಲಸದ, ಪರಮಾತ್ಮ ಚಿಂತನೆ ಇಲ್ಲಿ. ಬರೇ ಕೇಳಿದ್ರು ಸಾಕು ಮುಕ್ತಿ, ಕೇಳಿದ್ರು ಸಾಕು ಆನಂದ, ಕೇಳಿದ್ರು ಸಾಕು ಸಂತೋಷ ಸಿದ್ಧಿ ಅಂತ. ಪರೀಕ್ಷಿತ ರಾಜ ದಿನಾಲು ಕೇಳಿ ಮುಕ್ತರಾದಂತ. ಒಬ್ರು ಹೇಳಿ ಮುಕ್ತರಾದಂತ. ಹೇಳೋದು ಸಾಮಾನ್ಯ ಕೆಲಸ ಅಲ್ಲ, ಹೇಳೋದಕ್ಕಿಂತ ಶಿಸ್ತು ದೊಡ್ಡವರು. ಹಂಗಿದೆ ತಾಯಿ ತಂದೆಯನ್ನ ಒಗ್ಗಟ್ಟು. ತಾಯಿ ಏನೇ ಆಗಲಿ ಬೈಲಿ, ಏನೋ ಕೆಟ್ಟ ಕೆಲಸ ಮಾಡ್ತಾರೆ ತಾಯಿನೇ. ನನ್ನ ಮುಂದೆ ವ್ಯಭಿಚಾರ ಕೆಲಸ ಮಾಡ್ತೀಯಾ, ನನ್ನ ಮುಂದೆ ತುಳು ಮಾಡ್ತೀಯಾ, ನನ್ನ ಮುಂದೆ ಸುಳ್ಳು ಹೇಳ್ತೀಯಾ, ನನ್ನ ಮುಂದೆ ಮೋಸ ಮಾಡ್ತೀಯ, ತಾಯಿ ತಂದೆ ಏನು ಹೋಗ್ಬೇಡ್ರಿ. ಅವ್ರು ಏನಾರು ಮಾಡಿ ಆಯುಷ್ಯ ಮುಗಿದಿರ್ತದ, ಹೆಂಗೋ ಆಗಿರ್ತದ. ಬಾಯಿ ಇಷ್ಟು ನಿಂತಿದ್ದು ತಿಂತಾರ ಬೇಡ್ತಾರ ಹೋಗ್ರಿ. ಹೌದಿಲ್ಲ? ಇದ್ದಾಗ ಮಾಡಿ, ಇಲ್ದಾಗ ಮಾಡಕ್ ಹೋಗ್ಬೇಡ್ರಿ. ನಾನು ಸತ್ತ ಬೆಳೆದ ತಾಯಿ ತಂದೆ ಮಾಲಿ ಹಾಕಿ ಬೇಕಾದ್ರೆ ಬಿಡ್ರಿ, ಪುಣ್ಯತಿಥಿ ಮಾಡಿ ಬೇಕಾದ್ರೆ ಬಿಡ್ರಿ, ಶ್ರಾದ್ದ ಮಾಡಿ ಬೇಕಾದ್ರೆ ಬಿಡ್ರಿ. ಇದ್ದಾಗ ಏನ್ ಬೇಕು ನಾನು ನಮ್ಮ ತಾಯಿ ಸನ್ನೆ ಹೋಗ್ತೀನಿ ನೋಡ್ರಿ. ಫೋನ್ ಮೇಲೆ ಓದ್ ಮಾಡ್ತಿದ್ದನ್ನ ನನ್ನ ಮೊಮ್ಮಕ್ಕಳಿಗೆ ಕಲಿಸ್ತಾನ, ಮಕ್ಕಳಿಗೆ ಕಲಿಸ್ತಾನ. ಆಕೆ ನಾಳೆ ಅವ್ರ ಮನೆ ಕೊಡ್ತಲ್ಲ, ಅವರಿಗೆ ನಾಳೆ ಪಾಠ ಬೇಕಲ್ಲ. ಹೋಗ್ರಿಪ್ಪ ಅಮ್ಮ ಆರಾಮದಲ್ಲಿ ಶಾಮರಿ ಹೋಗೋದು, ಹೋಗಿ ದಾನ ಮಾಡೋವರೆಗೂ, ಅತ್ತೆ ಆರಾಮದಲ್ಲಿ ನೋಡೋವರೆಗೂ ಅವ್ರ ಕಡೆ ಕಲಿಸ್ಬೋದು. ಅವರೇ ಮಾಡೋದಿಲ್ಲ, ನಾನು ಏನು ಮಾಡೋದಿಲ್ಲ. ರೊಕ್ಕ ಬೇಕಾ ತಗೋ, ಅರಿವು ಬೇಕಾ ತಗೋ, ಹೋಗ್ಬೋದು. ಭಾಳ ದಿವಸ ಜೀವನ ನಡೆಸ್ತಾರೆ. ಹೋಗಿ ನಮಸ್ಕಾರ ಮಾಡಿ ಬರ್ತಾನೆ. ಅಂಗೀಕಾರ ಮಾಡೋದು ಮನೆಗೆ ಬರ್ತಾಳ, ನಮಸ್ಕಾರ ಮಾಡಿ ಹೇಳಿ ಕಳಿಸಿ. ತಾಯಿ ದೇವರು ತಂದಿದ್ದ ಮಾಡಕ್ಕಾಗಲ್ಲ. ಕಡು ಬಡತನ ಹಸಿ ಗೊಂಜಾಳ ಬಡಗೇರಿ ಜನಿ ಉದರ್ಸಾಕ ಹೋಗ್ತಿದ್ದೀವಿ. ಕಾಲು ಉದರ್ಸಾಕ ಎಂತ ಚೇರ್ ಕಾಲು ಮನೆಗೆ ತರಬೇಕಂದ್ರೆ ಒಂದು ಚೀಲ ಉದಿಸ್ತೀವಿ. ನಮ್ಮ ಅಣ್ಣ ತನ್ನ ಕಾಲಿಗೆ 3 ಚೀಲ ಉದಿಸ್ತಾರೆ. ನಮ್ಮ ಅಕ್ಕವ್ರು 3 ಚೀಲ, ಇನ್ನೊಬ್ರು ಅಣ್ಣವ್ರು 3 ಚೀಲ. ನಮ್ಮ ಮನೆಗೆ 24 ಚೀಲ ಕಾಲು ಸಂಜೆಗೆ ಬರಲೇಬೇಕು. ಅವನೇ ಕಾಸ್ಕೊಂತಿರ್ಬೇಕು. ನಾವೆಲ್ಲ ಹಂಗಿತ್ತು ನಮ್ಮ ಪರಿಸ್ಥಿತಿ. ತಂದೆಗೆ